ಅನಿಕಾ ಸಿಂಧ್ಯಾ ಕಿರುತೆರೆ ವೀಕ್ಷಕರಿಗೆ ತೀರಾ ಪರಿಚಿತ ಹೆಸರು ಹೌದು. ಕಾದಂಬರಿ ಧಾರಾವಾಹಿಯ ಮೂಲಕ ಕಿರುತೆರೆಗೆ ಕಾಲಿಟ್ಟ ಈ ಬೆಡಗಿ ಪಾಸಿಟಿವ್ ಪಾತ್ರಕ್ಕಿಂತಲೂ ನೆಗೆಟಿವ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದೇ ಹೆಚ್ಚು. ಡಾಕ್ಟರ್ ಆಗಬೇಕು ಎಂದು ಕನಸು ಕಂಡಿದ್ದ ಅನಿಕಾ ಸಿಂಧ್ಯಾ ಆಕಸ್ಮಿಕವಾಗಿ ನಟನೆಗೆ ಕಾಲಿಟ್ರು. ಮೊದಲ ಧಾರಾವಾಹಿ ಕಾದಂಬರಿಯಲ್ಲಿ ಖಳನಾಯಕಿಯಾಗಿ ನಟಿಸಿದ್ದ ಈಕೆ ಕಿರುತೆರೆಯ ಮೋಸ್ಟ್ ಪ್ರೆಟ್ಟಿ ವಿಲನ್ ಎಂದರೆ ತಪ್ಪಾಗಲಾರದು. ಗುಪ್ತಗಾಮಿನಿ, ಕುಂಕುಮ ಭಾಗ್ಯ, ಕಂಕಣ, ನನ್ನವಳು, ಸುಕನ್ಯಾ, ಮನೆಮಗಳು, ಶುಭಮಂಗಳ, ಮಂದಾರ, ಸೂರ್ಯಕಾಂತಿ ಧಾರಾವಾಹಿಗಳಲ್ಲಿ ನಟಿಸಿದ್ರು. ಆಕಾಶದೀಪ ಧಾರಾವಾಹಿಯಲ್ಲಿ ಮೀನಾಕ್ಷಿಯಾಗಿ ಈಕೆ ಅಭಿನಯಿಸಿದ್ದು ಆ ಪಾತ್ರ ಈಗಲೂ ವೀಕ್ಷಕರ ಮನದಲ್ಲಿ ಅಚ್ಚೊತ್ತಿಬಿಟ್ಟಿದೆ. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿಯೂ ಕುಮುದ ಆಗಿ ಈಕೆ ನಟಿಸಿದ್ದು ಅದು ಕೂಡ ಸಾಕಷ್ಟು ಜನಪ್ರಿಯತೆಯನ್ನ ಗಳಿಸಿತ್ತು. ನೆಗೆಟಿವ್ ಪಾತ್ರಗಳಿಗೆ ಫೇಮಸ್ ಆಗಿರುವ ಅನಿಕಾ ಅವರಿಗೆ ಒಂದೇ ರೀತಿಯ ಪಾತ್ರಗಳಿಗೆ ಬ್ರ್ಯಾಂಡ್ ಆಗುವ ಮನಸ್ಸಿಲ್ಲ. ಅದೇ ಕಾರಣದಿಂದ ಮರಳಿ ಮನಸ್ಸಾಗಿದೆ ಧಾರಾವಾಹಿಯಲ್ಲಿ ಕವನ ಎನ್ನುವ ಪಾಸಿಟಿವ್ ರೋಲ್ನಲ್ಲಿ ನಟಿಸುವ ಅವಕಾಶ ಸಿಕ್ಕಾಗ ಈಕೆ ಅಸ್ತು ಎಂದ್ರು. ಇದೀಗ ಜಾನಕಿ ರಾಘವ ಧಾರಾವಾಹಿಯಲ್ಲಿಯೂ ನಟಿಸುತ್ತಿರುವ ಅನಿಕಾ ಸಿಂಧ್ಯಾ ಕಲಾಪಯಣ ಕಲರ್ಫುಲ್ ಆಗಿ ಸಾಗಲಿ ಎನ್ನುವುದು ಸೆಲೆಬ್ರಿಟಿ ಸಮಾಚಾರದ ಹಾರೈಕೆ.